ಎಲ್ಲರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತಿನ ವಿಡಿಯೋದಲ್ಲಿ ಎಕನಾಮಿಕ್ಸ್ 6 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಪ್ರಶ್ನೆಯನ್ನು ನೋಡೋಣ. ಈ ಪ್ರಶ್ನೆ ಪ್ರತಿ ವರ್ಷ ಖಚಿತವಾಗಿ ಕೇಳುವಂತಹ ಪ್ರಶ್ನೆ. ಇದು ಪ್ರಿಪರೇಟರಿಗಾದ್ರೂ ಕೇಳಬಹುದು ಅಥವಾ ಆನ್ಯುವಲ್ ಎಕ್ಸಾಮ್ಗಾದ್ರೂ ಖಚಿತವಾಗಿ 100ಕ್ಕೆ 100 ಬರೆದಿಟ್ಕೊಳ್ಳಿ ವಿದ್ಯಾರ್ಥಿಗಳೇ. ಈ ಪ್ರಶ್ನೆ ಪ್ರಿಪರೇಟರಿ ಅಥವಾ ಆನ್ಯುವಲ್ ಈ ಎರಡರಲ್ಲಿ ಒಂದು ಖಚಿತವಾಗಿ ಇದ್ದೇ ಇರುವಂತಹ ಪ್ರಶ್ನೆ ವಿದ್ಯಾರ್ಥಿಗಳೇ. ಮೊದಲನೇದಾಗಿ ಈ ಪ್ರಶ್ನೆನ ಕೇಳೋದಕ್ಕಿಂತ ಮುಂಚೆ ಅವುಗಳ ಕೇವಲ ತುಂಬಾ ಸುಲಭ ವಿಧಾನ ಏನಂದ್ರೆ 3 ಲಕ್ಷಣ ಇದಾವೆ. ಆ 3 ಲಕ್ಷಣಗಳಿಗೆ ತಕ್ಕಂತೆ 3 ಚಿತ್ರಗಳಿದೆ. ತುಂಬಾ ಅಂದ್ರೆ ತುಂಬಾ ಸುಲಭವಾಗಿ 6 ಅಂಕ ಗಳಿಸಬಹುದು ವಿದ್ಯಾರ್ಥಿಗಳೇ. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಗೌತಮ್. ಮೊದಲನೇದಾಗಿ ಎಲ್ಲರಿಗೂ ಗೌತಮ್ PUC ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವಾಗ ನಾವು ನೋಡ್ತಿರುವಂತಹ ಪ್ರಶ್ನೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಮೊದಲನೇದಾಗಿ ಅದಕ್ಕೆ ತಕ್ಕುವಂತಹ ಅರ್ಥ ಬರಿಬೇಕು ವಿದ್ಯಾರ್ಥಿಗಳೇ. ಅದಾದ ನಂತರ ಈ ಅರ್ಥ ಮುಗಿದ ಮೇಲೆ ತುಂಬಾ ಸುಲಭ, ಕೇವಲ 3 ಲಕ್ಷಣ, ಅದಕ್ಕೆ ಒಪ್ಪುವಂತಹ 3 ಚಿತ್ರಗಳಿವೆ. ಆ ಲಕ್ಷಣನ ನೆನಪಿಟ್ಕೊಂಡ್ರೆ ಸಾಕು, ಚಿತ್ರ ಆರಾಮದಾಯಕವಾಗಿ ನೆನಪಿಗೆ ಬರುತ್ತೆ ವಿದ್ಯಾರ್ಥಿಗಳೇ. ಮೊದಲನೇದಾಗಿ ಔದಾಸೀನ ವಕ್ರರೇಖೆಯ ಅರ್ಥ ಒಂದೇ ಪ್ರಮಾಣದ ತೃಪ್ತಿಯನ್ನು ನೀಡುವ 2 ವಸ್ತುಗಳ ಬೇರೆ ಬೇರೆ ಸಂಯೋಜನೆಗಳು. ತೃಪ್ತಿ ಒಂದೇ ಪ್ರಮಾಣದ ಬೇರೆ ಬೇರೆ ಸಂಯೋಜನೆಗಳನ್ನು ಪ್ರತಿನಿಧಿಸುವ ರೇಖೆಯೇ ಔದಾಸೀನ ವಕ್ರರೇಖೆ. ತುಂಬಾ ಸುಲಭ. ಒಂದೇ ಪ್ರಮಾಣದ ತೃಪ್ತಿ ನೀಡ್ತವೆ, ಆದರೆ ವಸ್ತುಗಳು ಮಾತ್ರ ಬೇರೆ ಬೇರೆ ಆಗಿರುತ್ತವೆ. ಇದು ಅರ್ಥ. ಹಾಗಿದ್ರೆ 3 ಲಕ್ಷಣಗಳು, ಕೇವಲ ನೀವು ಲಕ್ಷಣ ನೋಡ್ಕೊಂಡ್ರೆ ಸಾಕು ವಿದ್ಯಾರ್ಥಿಗಳೇ. ಅದಕ್ಕೆ ತಕ್ಕಂತಹ ರೇಖಾಚಿತ್ರ ನೀವೇ ಇಮ್ಯಾಜಿನ್ ಮಾಡ್ಕೊಳ್ತೀರಿ. ನೋಡಿ, ನಾನು ಇನ್ನೂ ಚಿತ್ರ ತೋರಿಸಿಲ್ಲ, ಆದರೂ ನೀವು ಆರಾಮದಾಯಕವಾಗಿ ಇದನ್ನು ಕಂಡುಹಿಡಿಬಹುದು. ಮೊದಲನೇದಾಗಿ ಔದಾಸೀನ ವಕ್ರರೇಖೆಗಳು ಯಾವಾಗಲೂ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ. ಔದಾಸೀನ ವಕ್ರರೇಖೆಗಳು ಯಾವಾಗಲೂ ಎಡದಿಂದ ಬಲಕ್ಕೆ ಇಳಿಮುಖ. ಇದು ಎಡ ವಿದ್ಯಾರ್ಥಿಗಳೇ, ಇದು ಬಲ. ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತವೆ. ಇಷ್ಟೇ ವಿದ್ಯಾರ್ಥಿಗಳ ಚಿತ್ರ, ಇಷ್ಟೇ. ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ. ಈಗ ನೋಡೋಣ ಚಿತ್ರ ವಿದ್ಯಾರ್ಥಿಗಳೇ. ಅನುಭೋಗಿಯು ಸರಕು X ಅನ್ನು ಹೆಚ್ಚಾಗಿ ಅನುಭವಿಸಲು ಅಷ್ಟೇ ಪ್ರಮಾಣದ ಸರಕು Y ಅನ್ನು ಬಿಟ್ಟು ಕೊಡಬೇಕಾಗುತ್ತದೆ. ಚಿತ್ರ ನೋಡಿ ವಿದ್ಯಾರ್ಥಿಗಳೇ. 0 ಇಂದ X ಅಕ್ಷ, 0 ಇಂದ Y ಅಕ್ಷ. ಅದಾದ ನಂತರ ಎಡದಿಂದ ಬಲಕ್ಕೆ ಯಾವಾಗಲೂ ಇಳಿಮುಖವಾಗಿರುತ್ತದೆ. ಇದು ಎಡ ವಿದ್ಯಾರ್ಥಿಗಳೇ, ಇದು ಬಲ. ಎಡದಿಂದ ಬಲಕ್ಕೆ ಯಾವಾಗಲೂ ಇಳಿಮುಖವಾಗಿರುತ್ತದೆ. ಈ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುವಂತ ಇದು A ಬಿಂದು, ಇದು B ಬಿಂದು, ಇದು C ಬಿಂದು. ನೀವಿಲ್ಲಿ M N O ಏನ್ ಬೇಕಿದ್ರು ಗುರುಸ್ಬೋದು ಆಲ್ಫಾಬೆಟ್ಸ್ ವಿದ್ಯಾರ್ಥಿಗಳೇ. ಇಲ್ಲಿ ನೀವು 2, 4, 6 ಅಂತಾನು ಬರೀಬಹುದು, 3, 6, 9 ಅಂತಾನು ಬರೀಬಹುದು ವಿದ್ಯಾರ್ಥಿಗಳೇ. ಇಲ್ಲಿ ನಾವು 5, 10, 15 ಅಂತ ತಗೊಂಡಿದೀವಿ. ಇಲ್ಲಿ ಬೇಕಿದ್ರೆ ನೀವು 5, 10, 15, ಇಲ್ಲಿ 17 ಬರುತ್ತೆ ವಿದ್ಯಾರ್ಥಿಗಳು. ಆ ರೀತಿ ಯಾವುದು ಬೇಕಿದ್ರು ನೀವು ತಗೊಳ್ಬಹುದು ಸಂಖ್ಯೆನ. ಕೇವಲ ನೀವು ಈ ಲಕ್ಷಣನ ನೆನಪಿಟ್ಕೊಂಡ್ಬಿಡಿ. ಔದಾಸೀನ ವಕ್ರರೇಖೆಗಳು ಯಾವಾಗಲೂ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ. ಈ ಪ್ರಶ್ನೆನ ಒಂದೇ ನೆನಪಿಟ್ಕೊಂಡ್ರೆ ಸಾಕು ವಿದ್ಯಾರ್ಥಿಗಳೇ. ಎಡ, ಇದು ಬಲ. ಎಡದಿಂದ ಬಲಕ್ಕೆ ಯಾವಾಗಲೂ ಇಳಿಮುಖವಾಗಿರುತ್ತದೆ. ಅದಾದ ನಂತರ ನೀವು ಇಲ್ಲಿ ಸಂಖ್ಯೆನ ಯಾವ್ದು ಬೇಕಿದ್ರು ಕೊಡಬಹುದು ವಿದ್ಯಾರ್ಥಿಗಳು. 5, 10, 15 ಅಥವಾ 2, 4, 6 ಈ ರೀತಿ ಯಾವ ಸಂಖ್ಯೆಯನ್ನು ಬೇಕಿದ್ರು ನೀಡಬಹುದು. ಅದಾದ ನಂತರ ನೀವು ಕೇವಲ ನೆನಪಿಟ್ಟುಕೊಳ್ಬೇಕಾಗಿರೋದು ಲಕ್ಷಣ ಮಾತ್ರ ವಿದ್ಯಾರ್ಥಿಗಳೇ. ಅದಾದ ನಂತರ ನಿಮ್ಗೆ ಏನಾದರೂ 2ನೇ ಲಕ್ಷಣ ಇಷ್ಟು ಬರೆದ್ರೆ ನಿಮ್ಗೆ ಎಷ್ಟು ಅಂಕ ಅಂದ್ರೆ ವಿದ್ಯಾರ್ಥಿಗಳೇ 2 ಅಂಕ. ಲಕ್ಷಣದ ಹೆಸರು ಮತ್ತು ಅದಕ್ಕೆ ಒಪ್ಪುವಂತಹ ಚಿತ್ರ, ಇದಕ್ಕೆ ನಿಮಗೆ 2 ಅಂಕ ಇಲ್ಲಿಗೆ ಬಂದಂತೆ ವಿದ್ಯಾರ್ಥಿಗಳೇ. ನಂತರ 2ನೆಯ ಲಕ್ಷಣ ತುಂಬಾ ಅಂದ್ರೆ ತುಂಬಾ ಸುಲಭ ವಿದ್ಯಾರ್ಥಿಗಳೇ. ಎತ್ತರದಲ್ಲಿರುವ ಔದಾಸೀನ ವಕ್ರರೇಖೆಗಳು ಯಾವಾಗಲೂ ಅಧಿಕ ತೃಪ್ತಿಯನ್ನು ನೀಡುತ್ತವೆ. ಎತ್ತರದ ಔದಾಸೀನ ವಕ್ರರೇಖೆ ಯಾವುದು ಎತ್ತರದಲ್ಲಿರುತ್ತೋ ವಕ್ರರೇಖೆ ಅದು ಅಧಿಕ ತೃಪ್ತಿಯನ್ನು ನೀಡುತ್ತೆ. ಇನ್ನು ಪ್ರಶ್ನೆಯನ್ನು ಮಾತ್ರ ನೋಡಿದ್ವಿ ವಿದ್ಯಾರ್ಥಿಗಳೇ. ಅದಕ್ಕೆ ತಕ್ಕುವಂತಹ ಚಿತ್ರ ನಾವು ಇಮ್ಯಾಜಿನೇಷನ್ ಅಲ್ಲೇ ಮಾಡ್ಕೊಂಡ್ಬಿಡ್ಬೋದು. ಯಾವ ರೀತಿ ಅಂದ್ರೆ, ಇವಾಗ ಸುಮಾರು ಒಂದು 5 ಔದಾಸೀನ ವಕ್ರರೇಖೆ ಇದಾವೆ ಅಂತ ಅನ್ಕೋಣ, ಒಂದಾದ್ಮೇಲೆ ಒಂದು. ಎತ್ತರದಲ್ಲಿರುವ ಔದಾಸೀನ ವಕ್ರರೇಖೆಯು ಯಾವಾಗಲೂ ಅಧಿಕ ತೃಪ್ತಿಯನ್ನು ನೀಡುತ್ತದೆ. ಇಷ್ಟೇ ವಿದ್ಯಾರ್ಥಿಗಳೇ. ಎತ್ತರದಲ್ಲಿರುವ ಈ 3 ಔದಾಸೀನ ವಕ್ರರೇಖೆಗಳಿವೆ. ಈ 3 ಔದಾಸೀನ ವಕ್ರರೇಖೆಗಳಲ್ಲಿ ಯಾವುದು ಅಧಿಕ ಅಂದ್ರೆ ಮೇಲೆ ಇದೆ ಅಂದಾಗ ನಾವು ಆರಾಮದಾಯಕವಾಗಿ ಕೂರಿಸಬಹುದು ಇದು ಎಂದು. ಇದು ಅಧಿಕ ತೃಪ್ತಿಯನ್ನು ನೀಡುತ್ತದೆ. ಇಷ್ಟೇ ವಿದ್ಯಾರ್ಥಿಗಳೇ. ಚಿತ್ರನು ಅದೇ ರೀತಿಯಲ್ಲಿದೆ ನೋಡಿ. ಮೇಲಿನ ರೇಖಾಚಿತ್ರದಲ್ಲಿ IC1 IC2 ಗಿಂತ ಚಿಕ್ಕದು, IC3 IC2 ಗಿಂತ ದೊಡ್ಡದು. ಈ ರೀತಿ ಔದಾಸೀನ ವಕ್ರರೇಖೆಯು ಎತ್ತರದಲ್ಲಿರುವ ಅಧಿಕ ಪ್ರಮಾಣದ ತೃಪ್ತಿಯನ್ನು ನೀಡುತ್ತದೆ. ಇದು ಔದಾಸೀನ ವಕ್ರರೇಖೆ 1 IC1, ಇದು ಔದಾಸೀನ ವಕ್ರರೇಖೆ 2 IC2, ಇದು ಔದಾಸೀನ ವಕ್ರರೇಖೆ 3 IC3.
ಈ ಮೂರು ಔದಾಸೀನ ವಕ್ರರೇಖೆಗಳಲ್ಲಿ ಈ ಮೂರನೇ ಅಂದರೆ ಅಧಿಕ ಎತ್ತರದಲ್ಲಿರುವ ಔದಾಸೀನ ವಕ್ರರೇಖೆಯು ಅಧಿಕವಾದ ತೃಪ್ತಿಯನ್ನು ನೀಡುತ್ತವೆ. ಇಷ್ಟೇ ವಿದ್ಯಾರ್ಥಿಗಳೇ. ಇಲ್ಲಿ ನೀವು 0 ಇಂದ x ಅಕ್ಷ, ಇದು 0 ಇಂದ y ಅಕ್ಷ, ಈ ಮೂರು ನೀವು ಇಲ್ಲಿ 3 ಕೊಟ್ಟಿದ್ದಾರೆ, ನೀವು 5 ಮಾಡ್ಬೋದು. ಆದರೆ ನೀವು ಗುರುಸ್ಬೇಕು IC1 IC2 IC3 ಎಂದು. ಯಾವುದು ಎತ್ತರದಲ್ಲಿರುತ್ತೋ ಅದು ಅಧಿಕ ಪ್ರಮಾಣದ ತೃಪ್ತಿಯನ್ನು ನೀಡುತ್ತದೆ. ಅಷ್ಟೇ ವಿದ್ಯಾರ್ಥಿಗಳೇ. ಇವಾಗ ಇಲ್ಲಿ IC3 ದೊಡ್ಡದಾಗಿರೋದ್ರಿಂದ IC3 ಅಧಿಕ ಮಟ್ಟದ ತೃಪ್ತಿಯನ್ನು ನೀಡುತ್ತದೆ. ಕೇವಲ ನೀವು ಲಕ್ಷಣನ ಇಮ್ಯಾಜಿನೇಷನ್ ಮಾಡ್ಕೊಂಡ್ರೆ ಸಾಕು ವಿದ್ಯಾರ್ಥಿಗಳೇ, ಅದಕ್ಕೆ ತಕ್ಕುವಂತಹ ಚಿತ್ರ ಆರಾಮವಾಗಿ ಕಂಡುಹಿಡಿಬಹುದು. ಮೊದಲನೇದು ನೋಡಿದ್ರಿ, ಔದಾಸೀನ ವಕ್ರರೇಖೆ ಯಾವಾಗಲೂ ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತದೆ. ಎಡದಿಂದ ಬಲ ಇಳಿಮುಖವಾಗಿರುತ್ತದೆ. ಅಷ್ಟೇ ವಿದ್ಯಾರ್ಥಿಗಳೇ. ನಂತರ ಔದಾಸೀನ ವಕ್ರರೇಖೆಯು ಅಧಿಕ ಎತ್ತರದಲ್ಲಿರುವ ಔದಾಸೀನ ವಕ್ರರೇಖೆ ಅಧಿಕ ತೃಪ್ತಿಯನ್ನು ನೀಡುತ್ತೆ. IC1 IC2 IC3. ಈ IC1 IC2 IC3 ಇರೋ IC3 ಅಧಿಕ ಅಂದರೆ ಮೇಲೆ ಇರುವಂತಹ ಔದಾಸೀನ ವಕ್ರರೇಖೆ, ಇದು ಅಧಿಕ ತೃಪ್ತಿಯನ್ನು ನೀಡುತ್ತದೆ IC3. ಇಷ್ಟೇ ವಿದ್ಯಾರ್ಥಿಗಳೇ. ನಂತರ ಕೊನೆಯದಾಗಿ ಇನ್ನೂ ತುಂಬಾ ಸುಲಭ ಲಕ್ಷಣ ವಿದ್ಯಾರ್ಥಿಗಳೇ, ಎರಡು ಔದಾಸೀನ ವಕ್ರರೇಖೆಗಳು ಎಂದಿಗೂ ಒಂದನ್ನೊಂದು ಛೇದಿಸುವುದಿಲ್ಲ. ಔದಾಸೀನ ವಕ್ರರೇಖೆಗಳು ಯಾವಾಗಲೂ ಈ ರೀತಿ ಬರ್ತವೆ ವಿದ್ಯಾರ್ಥಿಗಳು. ಆದರೆ ಒಂದು ವೇಳೆ ಅವೇನಾದ್ರೂ ಈ ರೀತಿ ಬಂದಾಗ ಅಥವಾ ಒಂದನ್ನೊಂದು ಛೇದಿಸಿದಾಗ ಆ ಔದಾಸೀನ ವಕ್ರರೇಖೆ ಉಂಟಾಗುವಂತಹ ಪರಿಣಾಮವನ್ನು ಈ ಚಿತ್ರದಲ್ಲಿ ನೋಡಬಹುದು. ಎರಡು IC ರೇಖೆಗಳು ಪರಸ್ಪರ ಛೇದಿಸಿದರೆ ಘರ್ಷಣಾತ್ಮಕ ಅಂದರೆ ವಿರುದ್ಧ ಫಲಿತಾಂಶ ಬರುತ್ತದೆ. ಬಿಂದು A ನಲ್ಲಿ ಅನುಭೋಗಿಯು ಸಮತೃಪ್ತಿ ಪಡೆದಿದ್ದು MRS ನಿಯಮದ ಪ್ರಕಾರ ಎರಡು IC ರೇಖೆಗಳು ಬೇರೆ ಬೇರೆ ಎರಡು ಸರಕುಗಳ ಸಂಯೋಜನೆ ಹೊಂದಿದ್ದು ಅವಾಸ್ತವಿಕ ಕಲ್ಪನೆ ಎನ್ನಬಹುದು. ಒಂದು ವೇಳೆ ಔದಾಸೀನ ವಕ್ರರೇಖೆಗಳು ಒಂದನ್ನೊಂದು ಛೇದಿಸಿದಾಗ ಉಂಟಾಗುವ ಪರಿಣಾಮ, ಇದು IC1 ಇದು IC2. ಒಂದನ್ನೊಂದು ಛೇದಿಸಿದಾಗ ಅಂದರೆ ಇಲ್ಲಿ A ಬಿಂದುವಿನಲ್ಲಿ ಒಂದನ್ನೊಂದು ಛೇದಿಸಿದೆ, ಇದು ಔದಾಸೀನ ವಕ್ರರೇಖೆಗೆ ವಿರುದ್ಧವಾಗಿರುವಂತಹ ಸಮತೃಪ್ತಿ ವಿದ್ಯಾರ್ಥಿಗಳೇ. ಇದರಲ್ಲಿ ನೀವೇನಿಲ್ಲ, 0 ಇಂದ y ಅಕ್ಷ 0 ಇಂದ x ಅಕ್ಷ, ಈ ರೀತಿ ಪ್ರತಿಯೊಂದು ಚಿತ್ರಕ್ಕೂ ಮಾಮೂಲಿ. ಅದಾದ ನಂತರ IC ರೇಖೆ 1 IC ರೇಖೆ 2 ನೀವು ವಿವರಣೆ ಬರೆದ್ರೂ ನಡೆಯುತ್ತೆ, ಬರಿದೇ ಇದ್ರೂ ನಡೆಯುತ್ತೆ ಕೆಳಗಡೆ. ಆದರೆ ಮೇನ್ ಬರಿಬೇಕಾಗಿರೋದು ಅರ್ಥ ವಿದ್ಯಾರ್ಥಿಗಳೇ, ಅರ್ಥ. ಅದಾದ ನಂತರ ಪ್ರತಿಯೊಂದು ಲಕ್ಷಣ, 3 ಲಕ್ಷಣ, ಆ 3 ಲಕ್ಷಣನ ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಅದಕ್ಕೆ ಒಪ್ಪುವಂತಹ ರೇಖಾಚಿತ್ರಗಳು ನಿಮ್ಮ ಮಿದುಳಿನಲ್ಲಿ ಆರಾಮವಾಗಿ ಕಂಡುಹಿಡಿಯುವಂತಹ ರೇಖಾಚಿತ್ರಗಳು ಇವು ತುಂಬಾ ಸುಲಭವಾಗಿ. ಮೊದಲನೇದಾಗಿ ಒಂದನ್ನೊಂದು ಯಾವುದೇ ಕಾರಣಕ್ಕೂ ಔದಾಸೀನ ವಕ್ರರೇಖೆಗಳು ಎಡದಿಂದ ಬಲಕ್ಕೆ ಇಳಿಮುಖವಾಗಿರುತ್ತವೆ. ಎರಡನೆಯದು, ಯಾವ ಮೇಲಿರುವಂತಹ ಔದಾಸೀನ ವಕ್ರರೇಖೆಗಳು ಅಧಿಕ ತೃಪ್ತಿಯನ್ನು ನೀಡುತ್ತವೆ, ಒಂದನ್ನೊಂದು ಛೇದಿಸುವುದಿಲ್ಲ. ಬದಲಿಗೆ ಛೇದಿಸಿದಾಗ A ಬಿಂದುವಿನಲ್ಲಿ ಉಂಟಾಗುವ ಘರ್ಷಣೆಯನ್ನು, ಇಲ್ಲಿ A ಅಂತಿದೆ, ನೀವು ಯಾವುದೇ ಆಲ್ಫಾಬೆಟ್ಸ್ ಗುರುಸಬಹುದು. ಇಷ್ಟು ಮಾಡಿದ್ರೆ ನಿಮಗೆ 6 ಅಂಕ ಖಚಿತವಾಗಿ ಕೊಡ್ತಾರೆ ವಿದ್ಯಾರ್ಥಿಗಳೇ. ನೀವು ಸುಮ್ಮನೆ ಏನೇನೋ ಬರೀತೀರ, ಎಕನಾಮಿಕಲ್ ಯಾವುದು ನಡೆಯಲ್ಲ, ಪೀಠಿಕೆ ಅಥವಾ ಅಧಿಕ ವಿವರಣೆ, ಯಾವ ವಿವರಣೆಯೂ ನಡೆಯುವುದಿಲ್ಲ. ಕೇವಲ ಅದಕ್ಕೆ ಒಪ್ಪುವಂತಹ 3 ಲಕ್ಷಣ, ಆ 3 ಲಕ್ಷಣಕ್ಕೆ ಅನುಗುಣವಾಗಿ ಆ 3 ರೇಖಾಚಿತ್ರಗಳು. ನೀವು ಯಾವುದೇ ಪ್ರಶ್ನೆನ ತಗೊಳ್ಳಿ, ಅದಕ್ಕೆ ವಿವರಣೆನ ಅದಕ್ಕೆ ಕೊಡಬೇಡಿ. ಪುಸ್ತಕದಲ್ಲಿ ಎಷ್ಟಿದೆ ಅಷ್ಟನ್ನ ಮಾತ್ರ ಬರೀರಿ, ನಿಮಗೆ ಔಟ್ ಆಫ್ ಔಟ್ ಅಂಕ ಖಂಡಿತವಾಗ್ಲೂ ನೀಡ್ತಾರೆ. ಲೆಕ್ಕ ಆಯ್ತು, ರೇಖಾಚಿತ್ರ ಆಯ್ತು, ಕೋಷ್ಟಕ ಆಯ್ತು, ಚಾರ್ಟ್ ಆಯ್ತು, ಯಾವುದೇ ಇರಲಿ ಅದಕ್ಕೆ ಏನ್ ಬೇಕೋ ಅಷ್ಟನ್ನ ಮಾತ್ರ ಬರೀರಿ ವಿದ್ಯಾರ್ಥಿಗಳು. ಇದು ನಿಮಗೆ ಬರುವಂತಹ ಮುಖ್ಯ ಪ್ರಶ್ನೆ. 6 ಅಂಕ ಇಷ್ಟನ್ನ ಬರೆದ್ರೆ ಸಾಕು, 6 ಅಂಕ ಖಚಿತವಾಗಿ ನೀಡುತ್ತಾರೆ. ಇದು ಪ್ರತಿ ವರ್ಷ ನಿಮಗೆ ಪ್ರಿಪರೇಟರಿಲಾದ್ರೂ ಕೇಳಬಹುದು ಅಥವಾ ಆನ್ಯುವಲ್ ಪರೀಕ್ಷೆಯಲ್ಲಾದ್ರೂ ಕೇಳುವಂತಹ ಪ್ರಶ್ನೆ. ಇದನ್ನ ಸಂಪೂರ್ಣವಾಗಿ ನೋಡಿ ವಿದ್ಯಾರ್ಥಿಗಳೇ. ಇಲ್ಲಿಗೆ ಈ ಸಂಪೂರ್ಣವಾದ 6 ಅಂಕದ ಪ್ರಶ್ನೆ ಮುಕ್ತಾಯಗೊಳ್ಳುತ್ತದೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ.